ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗೆ ದೋಸೆ ಮಾಡ್ತಾಯಿದ್ದೀನಿ. ಬೆಳಗಾವಲ್ಲಿ ಮೋಸ್ಟ್ಲಿ ಎಲ್ಲ ಕಡೆಯೂ ಹೆವಿ ರೇನ್ ಇರೋದ್ರಿಂದ ರಜೆ ಇವತ್ತೆ. ಮಂಗಳವಾರದಲ್ವಾ ಹೋಗಿದ್ದು. ನಮಗಂತೂ ರಾತ್ರಿ 10 ಗಂಟೆಗೆ ಮೆಸೇಜ್ ಬಂದಿದೆ ಸ್ಕೂಲಿಂದ ರಜೆ ಅಂಥೇಳಿ. ಸ್ವಲ್ಪ ಆರಾಮಾಗಿದ್ದು ತಿಂಡಿ ಮಾಡ್ತಾ ಇದ್ದೀನಿ. करो ಹೊರಗಡೆ ಜೋರು ಮಳೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ಬಂದಿದ್ದೀನಿ ಒಳಗಡೆ. ನಾನು ಅನಾನಸ್ ತಂದಿದ್ನಲ್ವ, ಅದನ್ನು ಕಟ್ ಮಾಡೋದಕ್ಕಂತ ಬಂದಿದ್ದೀನಿ. ಫುಲ್ ಏನು ಹಣ್ಣಾಗಿ ಹೋಗ್ಬಿಟ್ಟಿದೆ. ನೆನಪೇ ಇಲ್ಲ ನನಗೆ ಇಟ್ಟದ್ದು, ಹಾಗೆ ಇಟ್ಬಿಟ್ಟೆ ಅಲ್ಲಿ. ನಮ್ಮ ಮನೆಯವರು ಇನ್ನೂ ಹಣ್ಣಾಗಬೇಕು ಅಂತ ಇದ್ದರು. ಹಾಗಾಗಿ ನೋಡಿದ್ರೆ ಒಂದು ಸೈಡ್ ಸ್ವಲ್ಪ ಇದೇ ಆಗಿಬಿಡ್ತದೆ. ಅದು ಅಲ್ಲದೆ ಈ ಇಳ್ಗೆ ಮಳೆ ಸ್ವಲ್ಪ ಬೊಡ್ಡಾಗಿದೆ. ಕಟ್ ಮಾಡೋದಕ್ಕೆ ಸುಮಾರು ಹೊತ್ತೋಯ್ತೆ ನನಗೆ. ಹಂಗೂ ಹಿಂಗೂ ಕಟ್ ಮಾಡಿ ತಿಂದಿದ್ದಾಯಿತು ಅನಾನಸ್ನ. ನನಗಂತೂ ಕಟ್ ಮಾಡ್ತಾ ಸುಸ್ತೇ ಆಗಿಬಿಡ್ತು, ಆ ರೀತಿ ಗಟ್ಟಿ ಇತ್ತು. ಇದರಲ್ಲಿ ತಿನ್ನೋದಕ್ಕಿಂತ ಜಾಸ್ತಿ ವೇಸ್ಟೇಜೇನೆ ಹೋಗೋದು. ಇಷ್ಟು ಸಿಕ್ಕಿದೆ ನೋಡಿ. ವೇಸ್ಟ್ ನೋಡ್ರೆ ಇಷ್ಟು ರಾಶಿ ಇದೆ. ಇದನ್ನು ಈಗ ಕಾಂಪೋಸ್ಟಿಗೆ ಹಾಕಿ ಮಾಡಿಬಿಡೋದು ಕಾಂಪೋಸ್ಟ್ನ. ನನ್ನ ಮಗಳು ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕಿ ಸ್ವಲ್ಪ ಇದು ಮಾಡಿಕೊಡು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಸ್ವಲ್ಪ ಎತ್ತಿಟ್ಟು ಹೀಗೆ ತಿನ್ನೋದಕ್ಕೆ. ಆಮೇಲೆ ಸ್ವಲ್ಪ ನಾನು ಉಪ್ಪು ಮತ್ತು ಖಾರದ ಪುಡಿ ಖಾಲಿ ಇಷ್ಟನ್ನೇ ಹಾಕಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಅವಳಿಗೆ. ತುಂಬ ಟೇಸ್ಟಿಯಾಗಿತ್ತು. ಜಾಸ್ತಿ ಅಂದರೆ ಜಾಸ್ತಿ ಸ್ವೀಟ್ ಇಲ್ಲ, ಹುಳಿ ಅಂದರೆ ಹುಳಿನೂ ಇಲ್ಲ, ಮೀಡಿಯಮ್ ಆಗಿತ್ತು ಟೇಸ್ಟು. ಹಾಗಾಗಿ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಈಗ ತಿಂತ ನಾನು ಅಡುಗೆ ಮಾಡ್ತಾ ಇದ್ದೀನಿ. ಸುಮಾರು ದಿವಸ ಆದಮೇಲೆ ತಿಂದಿದ್ದು, ತುಂಬ ಚೆನ್ನಾಗಿತ್ತು ಮಾತ್ರ. ಈಗ ಬೆಳೆಸಿದ್ದೀನಿ ನಾನು, ನೋಡೋಣ. ಇದು ಆಗೋದು ಈಗಲ್ಲ, ಮೋಸ್ಟ್ಲಿ 1-2 ವರ್ಷ ಬೇಕನ್ನೋದಕ್ಕೆ ಆಗೋದಕ್ಕೆ. ಫಸ್ಟ್ ಟೈಮ್ ನೆಟ್ಟಿದ್ದು, ನೋಡೋಣ ಹೇಗಾಗುತ್ತೆ ಅಂಥೇಳಿ. ಇದು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಈಗ ನಾನು ತಿಂತ ಅಡುಗೆ ಮಾಡ್ತಾಯಿದ್ದೀನಿ. ರಸಮ್ ರೆಡಿ ಆಗ್ತಾಯಿದೆ ನೋಡಿ. ಇದು ಶೂಟ್ ಮಾಡೋದಕ್ಕೆ ಮರ್ತೈತೆ ನನಗೆ. ಸ್ವಲ್ಪ ಬೇಳೆ, ಕಟ್ ಮಾಡಿರೋಂಥ ಟೊಮ್ಯಾಟೊ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಬೇಯಿಸಿ ಅದ್ರ ಜೊತೆಗೇ ಅರಿಶಿಣ, ರಸಮ್ ಪುಡಿ, ಉಪ್ಪು ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ. ಅದಾದಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ರೆಡಿಯಾಗಿದೆ ನೋಡಿ, ಎಷ್ಟು ಸೂಪರಾಗಿದೆ ನೋಡಿ. ತೀರ ತೆಳ್ಳಗೂ ಅಲ್ಲ, ದಪ್ಪನೂ ಅಲ್ಲ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಕುಡ್ತಲಿ ಮೀನು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಅರಿಶಿನ, ಧನಿಯಾ ಬೀಜ, ಕಾಳುಮೆಣಸು ಮತ್ತು ಬೆಳ್ಳುಳ್ಳಿ, ಹಾಂ, ಮತ್ತು ಕಾಯಿ ಇಷ್ಟನ್ನು ಹಾಕಿ ರುಬ್ಕೋತೀನಿ. ಫಸ್ಟು ಬ್ಯಾಡಗಿ ಮೆಣಸಿನ ರುಬ್ಕೋತೀನಿ ನಾನು, ಇಲ್ಲಾಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಮಿಕ್ಸರಲ್ಲಿ ಮಾಡ್ತಾಯಿದ್ದೀನಿ, ಸ್ವಲ್ಪನೇ, ಅದಕ್ಕೋಸ್ಕರ ರುಬ್ಕೊಂಡು ಬರ್ತೀನಿ, ಆಮೇಲೆ ಸಿಗ್ತೀನಿ ನೋಡಿ. ಸಾರು ರೆಡಿಯಾಗಿದೆ. ನನ್ನ ಮಕ್ಕಳು ಗೌಜಿ ನೋಡಿ, ರಜೆ ಇದ್ದರೆ ಹೀಗೆ ರೆಡಿಯಾಗಿದೆ ಸಾರು. ಈಗ ಮಕ್ಕಳು ಊಟಕ್ಕೆ ಬಗ್ಸ್ತೀನಿ ನಾನು. ಗೌಜಿ ಇದು ನನ್ನ ಮಗನಿಗೆ ಫಿಶ್ ಫ್ರೈ ಆಗ್ತಾ ಇದೆ. ಬಿಸಿ ಬಿಸಿ ಫಿಶ್ ಹಾಕ್ಕೊಟ್ರೆ ಆಯ್ತು. ಈಗ
ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಯಾಗಿಯೇ ಊಟ ಮಾಡಬೇಕು, ಇಲ್ಲಾಂದರೆ ಏನೋ ಒಂಥರ ಅನಿಸ್ಬಿಡುತ್ತೆ. ಅದು ತಣ್ಣಗಿದ್ರೆ ಹೊರಗಡೆನೂ ಥಂಡ, ಒಳಗಡೆನೂ ಥಂಡ. ಸ್ವಲ್ಪ ಬಿಸಿಯಾಗಿ ಊಟ ಮಾಡಬೇಕು ಯಾವಾಗಲೂ. ಬೇಸಿಗೆಗಾಲದಲ್ಲಿ ಬೇಕಿದ್ದರೆ ಸ್ವಲ್ಪ ಬಿಸಿ ಮಾಡಿ ಊಟ ಮಾಡಿದ್ರೆ ಆಯಿತು. ಈ ದೋಡಿ ಮೀನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಟೇಸ್ಟೇ ಬರೋದಿಲ್ಲ ಅದಕ್ಕೆ. ಮೊದಲೇ ಸಪ್ಪೆ ಅದು, ಇನ್ನೂ ಅರ್ಧಂಬರ್ಧ ಬೇಯಿಸಿದೆ ಅಂದರೆ ಆಯ್ತು ಕತೆ. ಬನ್ನಿ ಮಕ್ಕಳಿಗೆ ಊಟ ಮಾಡಿಸಿ ನೋಡೋಣ ಆಮೇಲೆ ಹೇಗಾಗುತ್ತೆ. ಬೆಡ್ಶೀಟು, ಸೋಫಾ ಕವರ್ಸ್ ಎಲ್ಲದನ್ನು ನಾನು ಚೇಂಜ್ ಮಾಡಿದ್ದೀನಿ ಇವತ್ತು. ಸಮಾಧಾನ ಆಗುತ್ತೆ ಚೇಂಜ್ ಮಾಡಿದೆ, ಅದಕ್ಕೋಸ್ಕರ. ಇದು ರಾತ್ರಿ ಕ್ಲಿಪ್ಪಿಂಗು. ನನ್ನ ಮಗಳು ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಕೊಡೋದವ್ರಿಗೆ, ಮಾಡೋದಿಲ್ಲ ನಾವು. ಎಲ್ಲ ಅಮ್ಮಂದಿರ ಕೆಲಸ ಹೀಗೆ ಅಂತ ಅನ್ಕೋತೀನಿ ನಾನು. ಇವತ್ತಿನ ವ್ಲಾಗ್ ಇಷ್ಟೇ, ಇಷ್ಟನ್ನು ಮಾಡಿ ಮಲ್ಕೊಂಡು ಬಿಡೋದು ಈಗ ಅಷ್ಟೇ. ನಿಮಗೆ ನನ್ನ ವ್ಲಾಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಬ್ಯಾಕ್ ಸೈಡಿಂದ ಭಾಳನೇ ಸೌಂಡ್ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.